ಬೇಕು. ಇನ್ಕಲಾಬ್ ಇನ್ಕಲಾಬ್. ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ನೀಡಲೇಬೇಕು. ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ನೀಡಲೇಬೇಕು. ವಿದ್ಯಾರ್ಥಿ ಯುವಜನರ ಮೇಲೆ ದೌರ್ಜನ್ಯ ಮಾಡುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿ ಯುವಜನರ ಮೇಲೆ ದೌರ್ಜನ್ಯ ಮಾಡುವ ಕೇಂದ್ರ ಸರ್ಕಾರಕ್ಕೆ मुर्दाबाद 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 मोदी सरकार मुर्दाबाद. ये आप पीछे आ सके ना. तानाशाही नहीं चलेगी, तानाशाही नहीं चलेगी. जब भी मोदी करता है नकली पुलिस लाता है. बैठा बैठा ವಿದ್ಯಾರ್ಥಿ ಯುವಜನರ ಮೇಲೆ ದೌರ್ಜನ್ಯ ಮಾಡುವ ಕೇಂದ್ರ ಸರ್ಕಾರಕ್ಕೆ ಸಭೆಯನ್ನು ಉದ್ದೇಶಿಸಿ ಕೂಡ್ಲಿಗೆ ಸರ್ ಸ್ಟೂಡೆಂಟ್ಸ್ ಮಾತಾಡಿ ಸರ್ ನಿಮ್ಮ ಮಕ್ಕಳಿಗೆ ಧಾರ್ಮಿಕತೆಯನ್ನು ಬೋಧಿಸಬೇಡಿ, ಅವರು ಮೂಢನಂಬಿಕೆಯ ಗುಲಾಮರಾಗ್ತಾರೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ, ಅವರು ಗುಲಾಮಗಿರಿಯನ್ನು ಮೆಟ್ಟಿನಿಂದ ಮಹಾನ್ ಮಾನವತಾವಾದಿ ಜಗತ್ತಿನ ಗಣಪಂಡಿತ ವಿಶ್ವರತ್ನ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ವೇದಿಕೆ ಮೂಲಕ ನೆನೆಸ್ಕೊಳ್ತಾ ಇವತ್ತು ಏನು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಏನು ಹೋರಾಟ ಮಾಡ್ತಿದ್ರಲ್ಲ ಅದಕ್ಕೆ ವಿರೋಧಿಸಿ ಪೊಲೀಸರು ಏನು ಲಾಠಿ ಚಾರ್ಜ್, ದಿಲ್ಲಿ ಪೊಲೀಸರು ಏನು ಲಾಠಿ ಚಾರ್ಜ್ ಮಾಡಿದ್ರಲ್ಲ ಅದನ್ನ ಇಲ್ಲಿ ನಡೆದಿರುವ ಎಲ್ಲರ ಬೂಟು ಮೆಟ್ಟುಗಳ ಮೂಲಕ ವಿರೋಧವನ್ನು ಮಾಡ್ತಾ ಇವತ್ತು ಭಾರತ ದೇಶ ಸರ್ವಾಧಿಕಾರಿ ಮತ್ತು ದಬ್ಬಾಳಿಕೆಯ ಮೂಲಕ ದೇಶ ಅವಸಾನದ ಅಂಚಿನಂತ ನಡೀತಾ ಇದೆ. ಹಾಗಾಗಿ ನಮ್ಮೆಲ್ಲ ವಿದ್ಯಾರ್ಥಿ ಯುವಜನರಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾ ಇಲ್ಲ, ಉದ್ಯೋಗವನ್ನ ಕೊಡ್ತಾ ಇಲ್ಲ. ಉದ್ಯೋಗ ಕೊಡ್ರಿ, ನಮಗೆ ಕೆಲಸ ಕೊಡ್ರಿ ಅಂತ ಹೇಳಿ ಕೇಳಕ್ ಹೋದ್ರೆ ವಿದ್ಯಾರ್ಥಿಗಳಿಗೆ ಅವರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಕೊಲೆಯನ್ನು ಮಾಡಿದ್ದಾರೆ. ಪೇಪರ್ ಲೀಕ್ ಅನ್ನ ಮಾಡಿ 22 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿದ್ರು. ಅದು ಆತ್ಮಹತ್ಯೆ ಅಂತ ಹೇಳೋದಿಲ್ಲ, ಈ ವೇದಿಕೆ ಮೂಲಕ ಅದು ಕೊಲೆ ಅಂತೇಳಿ ಆಗಿ ಅದರ ನೈತಿಕ ಹೊಣೆಯನ್ನು ಹೊತ್ತು ಮೋದಿ ಶಿಕ್ಷಣ ಮಂತ್ರಿ ಅಲ್ಲ, ಮೋದಿನೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಇಲ್ದಿದ್ರೆ ಹೊತ್ತಿ ಉರಿತದೆ ದೇಶ ಅನ್ನುವ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ, ಇದು ಹೋರಾಟ ಹಾಗೆ ಅವರ ಧರ್ಮೇಂದ್ರ ಪ್ರಧಾನ್ ಮತ್ತು ಮೋದಿ ಅಮಿತ್ ಶಾ ರಾಜೀನಾಮೆಯನ್ನ ಪಡೆದುಕೊಳ್ತಾನ ನಿಲ್ಲೋದಿಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್ ಮಾತಾ. ನಮ್ಮ ಎಲ್ಲ ಯುವ ನ್ಯಾಯವಾದಿಗಳು ಇವತ್ತಿನ ದಿವಸ DC ಆಫೀಸ್ಗೆ ಬಂದು ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮನವಿ ಏನಪ್ಪ ಅಂತಂದ್ರೆ, ಇವತ್ತಿನ ದಿವಸ ಆಲ್ ಇಂಡಿಯಾ ಎಕ್ಸಾಮ್ ನೀಟ್ ಪೇಪರ್ ಲೀಕ್ ಆಗಿದೆ. ಇಡೀ ದೇಶದೊಳಗೆ ಗುರುತಿದೆ ಎಲ್ಲರಿಗೆ. ಒಂದು ಶಿಕ್ಷಣ ಮಟ್ಟ ಎಷ್ಟು ಕುಸಿದಿದೆ ಅಂತಂದ್ರೆ ತಾವು ನೋಡಬಹುದು. ಆ ನಿಟ್ಟಿನಲ್ಲಿ ಎಲ್ಲ ಆಲ್ ಇಂಡಿಯಾ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ತಮ್ಮ ನ್ಯಾಯವಾದ ಬೇಡಿಕೆಯನ್ನು ಸರ್ಕಾರಕ್ಕೆ ಕೇಳಕ್ಕೆ ಹೋದಾಗ ಪಾಪ ಅಮಾಯಕ ವಿದ್ಯಾರ್ಥಿ ಮೇಲೆ ಲಾಠಿ ಚಾರ್ಜ್ ಮಾಡಿ, ಲಾಠಿ ಚಾರ್ಜ್ ಅಷ್ಟೇ ಅಲ್ಲ, ಅದು ನೋಡಿದರೆ ನೀವು ಯಾವ ಗುಂಡನೂ ಮಾಡಂಗಿಲ್ಲ, ಆ ಟೈಪ್
ದಿಲ್ಲಿ ಪೊಲೀಸರನ್ನು ಸರ್ಕಾರದ ಆದೇಶ ಮೇರೆಗೆ ಬಹಳ ಇದರಿಂದ ಹೊಡೆದಿದ್ದಾರೆ. ಕೆಲವೊಂದು 20ರಿಂದ 25 ವಿದ್ಯಾರ್ಥಿಗಳು ಡೆತ್ ಬೆಡ್ ಮೇಲೆ ಅದಾರ. ಒಂದು 20-22 ಮಂದಿ ಅವರು ಒಂದೊಂದು 2 ಮಾರ್ಕ್ಸ್ ಒಳಗೆ ಫೇಲ್ ಆದ ಕಾರಣ ಲೀಕ್ ಆಗ್ಯದ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ವಿ. ನನ್ನ ಗೆಳೆಯರು ಇದೇ ಹೇಳಿದರು, ಬನ್ಸೋಡಿ ಅವರು. ಅದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಅವರಿಗೆ ಕೊಲೆ ಮಾಡಿದಂಥ ಆರೋಪ ಇದೆ. ಇದು ತಾವು ಎಲ್ಲ ಪಕ್ಷಪಾತ ಬಿಟ್ಟು ಮರೆತು ಎಲ್ಲ ಪಾರ್ಟಿದವರಲ್ಲಿ ಜಂತರ್ ಮಂತರ್ಗ ಮೋದಿ ಅಮಿತ್ ಶಾ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡಿದಾಗ ಧರ್ಮೇಂದ್ರ ಅವ್ರದ್ದು ನ್ಯಾಯಯುತ ಬೇಡಿಕೆ ಏನು ಭಾಳ ಇಲ್ಲ. ಇದು ಪೇಪರ್ ಲೀಕ್ ಆಗಿದೆ, ಎಜುಕೇಷನ್ ಮಿನಿಸ್ಟ್ರಿಗೆ ಚೇಂಜ್ ಮಾಡಿರಿ ಅಂತ ಅಷ್ಟೇ ಕೇಳಿದಾಗ ಮೋದಿ ಅಮಿತ್ ಶಾ ಮೇಲೆ ಅದರ ಪರಿಣಾಮ ಆಗಿಲ್ಲ. ಅದಕ್ಕೆ ನಮ್ಮ ನ್ಯಾಯವತಿ ಬೇಡಿಕೆ ಅವ್ರ ಕಡೆ ಹೋಗಿ ನಾವು ಹೇಳಬೇಕಂದಾಗ ಇಷ್ಟು ದುಷ್ಟ ಪರಿಣಾಮ ಮಾಡಿದ್ದಾರೆ ಅವರು ಸ್ಟೂಡೆಂಟ್ ಮೇಲೆ. ಇದಕ್ಕೂ ಆಲ್ ಇಂಡಿಯಾ ಒಳಗೆ ಎಲ್ಲ ಖಂಡಿಸಿ ನಮ್ಮ ನ್ಯಾಯಗಳನ್ನು ಅದು ಖಂಡಿಸಿ ಅದರ ಅಕಸ್ಮಾತ್ ಇದು ಏನು ನಿಲ್ಲಿಲ್ಲ ಅಂದರೆ ನಮ್ಮ ನ್ಯಾಯವಾದಿಗಳು ಅಲ್ಲಿ ಹಂಗೆ ಜಂತರ್ ಮಂತರ್ ಮೇಲೆ ನಾವು ಅದು ಆಗುವಾಗ ರಾಜೀನಾಮೆ ಅವ್ರು ಕೊಡಲ ತನಕ ಬಿಡಂಗಿಲ್ಲ. ಮುಂದಿನ ಇದರೊಳಗೆ ನಾವು DC ಆಫೀಸ್ ಮುಂದೆ ಜಂತರ್ ಮಂತರ್ ಅಂತ ಇಲ್ಲೇ ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಇಲ್ಲ ಬಿಜಾಪುರ ಜಿಲ್ಲೆ ಜಂತರ್ ಮಂತರ್ ಇದೇ ನಮ್ಮದು. ಆ ನಿಟ್ಟಿನಲ್ಲಿ ಧರಣಿ ಮಾಡ್ತೀವಿ ಅಂತ ಹೇಳಿ ದೇಶ ಇಂದು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ. ನಮ್ಮ ದೇಶದಲ್ಲಿ ಕೇವಲ ಧರ್ಮ ಜಾತಿ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ ಇದೇ ಮಾಡ್ತಾ ಇದ್ದಾರೆ. ಯಾವಾಗ 2012ರಿಂದ ಇಲ್ಲಿ ತನಕ ನಮ್ಮ ದೇಶ ಆಳಿದಂಥ ನಮ್ಮ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಇದೆಯಲ್ಲ, ದಯವಿಟ್ಟು ಎಲ್ಲರೂ ನೋಡ್ರಿ ಇಲ್ಲಿ ತನಕ ನೋಡ್ರಿ. ಪ್ರತಿಯೊಂದು ಸಾರಿ ಎಲೆಕ್ಷನ್ ಬಂದಾಗ ಒಂದೊಂದು ಸೈನಿಕರ ಮೇಲೆ ಸಾಯಿ ಹೊಡೆಯೋದು, ಇಲ್ಲಿಕಂದ್ ಮಸೀದಿ ಧರ್ಮ ನಮ್ಮ ಪಂಜಾಬ್ದವರು 3 ವರ್ಷ ಹೋರಾಟ ಮಾಡಿದ್ರು ರೈತರ ಸಲುವಾಗಿ. ದಯವಿಟ್ಟು ವಿಚಾರ ಮಾಡ್ರಿ, 3 ಸಲ ಹೋರಾಟ ಮಾಡಿದ್ರು ಅವರು. ಕೇಂದ್ರ ಸರ್ಕಾರ ಬಗ್ಗಲಿಲ್ಲ. ಕೇಂದ್ರ ನಮ್ಮ ಸುಪ್ರೀಂ ಕೋರ್ಟ್ದವರು ಆರ್ಡರ್ ಮಾಡೋದ್ ಬಳಕ ಅವ್ರು ಹೊಳೆ ತಕೊಂಡ್ರು. ಅಲ್ಲಿ ಬ್ಯಾರಿಕೇಡ್ ಸುಪ್ರೀಂ ಕೋರ್ಟ್ ಅಥವಾ ದಿಲ್ಲಿಗೆ ಬರಬಾರ್ದು ಅಂತೇಳಿ ಒಂದು ಗೋಡೆನೇ ಕಟ್ಟಿದ್ರು ಅವರು. ಇಂಥ ಸರ್ಕಾರ ನಾವು ಈಗಾಗಲೇ ನಮ್ಮ ಸೋನಮ್ ವಾಂಗ್ಚುಕ್ ಅವರು 21 ದಿನ 22 ದಿನ ಉಪವಾಸ ಕೂತಾರ. ಅವ್ರಿಗೆ ಸಪೋರ್ಟ್ ಮಾಡೋ ಸಲುವಾಗಿ ನಾವು ಅದೀವಿ. ಆದ್ರೂ ನಾವು ಯಾರು ಸತ್ತರು ಕೇಳಂಗಿಲ್ಲ. ಇದಕ್ಕಿಂತ ಮೊದಲ ಇದು ಗಂಗಾ ನದಿ ಮಕ್ಕಳ ಗೊಬ್ಬರ ಅನ್ನೋದು ಸ್ವಾಮಿಗಳು ಇದು ಸ್ವಚ್ಛ ಮಾಡೋ ಸಲುವಾಗಿ 120 ದಿವಸ ಕೂತು ಸಾತ್ರು. ಅದ್ರ ಬಗ್ಗೆನೂ ಇನ್ಕ್ವೈರಿ ಆಗಲಿಲ್ಲ. ನಮ್ಮ ಕೇಂದ್ರ ಸರ್ಕಾರ ಇದ್ದಂತೂ ಕುರುಡೈತಿ, ಅದು ಇದ್ರೂ ಸತ್ತಂಗೈತಿ. ಆದ್ರೆ ನಮ್ಮ ದೇಶ ಇವರು ಮಾನಸಿಕವಾಗಿ ಧಾರ್ಮಿಕವಾಗಿ ಹೊಡಿಲಕತ್ತಾರ. ದಯವಿಟ್ಟು ಎಲ್ಲ ಬುದ್ಧಿಜೀವಿಗಳು ಪ್ರಗತಿಪರರು ಮತ್ತು ಚಿಂತಕರು ಎಲ್ಲರೂ ಒಕ್ಕಟ್ಟಾಗ ಪರಿಸ್ಥಿತಿ ಬಂದ ದೇಶದಾಗ ಭಾಳ ದೇಶ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿ ಇದೈತಿ. ದಯವಿಟ್ಟು ನೋಡ್ರಿ, ನಿನ್ನೆ ನಮ್ಮ ಲಕ್ಷಾನುಗಟ್ಟಲೆ ದೆಹಲಿ ಒಳಗೆ ಜಂತರ್ ಮಂತರದಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಶಾಂತಿಯುತವಾಗಿ ಪ್ರತಿಭಟನೆ ಮಾಡತ್ತಿರು. ಅತ್ಯಂತ ಶಾಂತಿ ನಮ್ಮ ಪ್ರಪಂಚದಲ್ಲಿ ಎಲ್ಲಿ ಆಗಲಾರಂತ ಲಕ್ಷಾನುಗಟ್ಟಲೆ ಸೇರಿದ್ರು. ಎಲ್ಲಿ ಒಂದು ಕಪ್ಪು ಚುಕ್ಕಿರ್ಲಾರ್ದಂಗ ಅಂತ ಮುಗ್ಧ ವಿದ್ಯಾರ್ಥಿಗಳ ಮೇಲೆ, ಹುಡುಗಿಯರ ಮೇಲೆ, ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಅಂತ ಇತ್ತು, ಮಾನಸಿಕವಾಗಿ ತುಂಡು ಮಾಡ್ಲಾಗ್ತದ. ದಯವಿಟ್ಟು ಬುದ್ಧಿಜೀವಿಗಳು ಪ್ರಗತಿಪರರು ಎಲ್ಲರೂ ಒಕ್ಕಟ್ಟಾಗೋಣ. ಇದು ಸಂದರ್ಭ ಬಂದದ. ದಯವಿಟ್ಟು ಎಲ್ಲರೂ ವಿಚಲಿತರಾಗಬೇಡ. ನಾವು ಎಲ್ಲರೂ ದೇಶಕ್ಕಾಗಿ, ಎಲ್ಲರೂ ದೇಶಾಭಿಮಾನ ಇದ್ದವರು, ದೇಶದ ಪ್ರಗತಿಗಾಗಿ, ದೇಶ ಸ್ವತಂತ್ರ ಆಗಬೇಕು, ಅಭಿವೃದ್ಧಿ ಆಗಬೇಕು. ನಾವು ಜಾತಿ ಧರ್ಮ ಇಲ್ಲೆಲ್ಲರೂ ದಯವಿಟ್ಟು ನೋಡ್ರಿ, ಎಲ್ಲ ಹೆಣ್ಮಕ್ಳು ಬಂದಾರ ಎಷ್ಟೊಂದು. ಯಾಕಂದ್ರೆ ನಾವು ದೇಶದ ಪ್ರೇಮಿಗಳ್ರಿ, ಎಲ್ಲರೂ ದೇಶಭಕ್ತರದೀವಿ. ನಾವು ದೇಶದ ಸಲುವಾಗಿ ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದೀವಿ. ನಾವು ದೇಶ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಾಗ ದಯವಿಟ್ಟು ಎಲ್ಲರೂ ಒಂದಾಗಮು. ಈ ನೀಟ್ ಪರೀಕ್ಷೆ ಒಂದು ನಮ್ಗೆ ಉದ್ದೇಶ ಅಷ್ಟೇ, ಆದ್ರೆ ದೇಶದಲ್ಲಿ ಅತ್ಯಂತ ಬದಲಾವಣೆ ಬೇಕಾಗ್ಯದ. ಎಲ್ಲರೂ ದಯವಿಟ್ಟು ನಾವು ಯಾವುದೋ ಜಾತಿ ಧರ್ಮ ಪ್ರಾಂತ ಯಾವುದೂ ಇಲ್ಲ. ನಾವು ಮೊಟ್ಟ ಮೊದಲಿಗೆ ಭಾರತೀಯರೆಲ್ಲರೂ ಒಂದದೀವಿ. ನಾವು ಒಂದಾಗಿರೋಣ. ಈಗ ಇಂಥ ಪರಿಸ್ಥಿತಿಯನ್ನು ಅತ್ಯಂತ ಚೆನ್ನಾಗಿ ನಿಭಾಯಿಸೋಣ. ಇದು ನಾವು ಏನು ಕಾವು ಮಾಡ್ಲತ್ತಾರಲ್ಲ ದೆಹಲಿ ಒಳಗೆ ಜಂತರ್ ಮಂತರ್ನಾಗ, ಅವರೆಲ್ಲ ಸಪೋರ್ಟ್ ಮಾಡಮ್ಮ. ಯಾವತ್ತು 24 ತಾಸು ನಮ್ಮ ಪ್ರಾಣ ಹೋದ್ರೂ ನಾವು ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ರೆಡಿ ಅದೀವಿ ಅಂತೇಳಿ ಈ ಎಲ್ಲ ನಮ್ಮ ಪ್ರಗತಿಪರ ಸ್ನೇಹಿತರ ಮುಖಾಂತರ ದಯವಿಟ್ಟು ನಾವು ಜಂತರ್ ಮಂತರ್ಗೆ ಹೋದ ಅಲ್ಲಿಗೂ ಇಲ್ಲಿದೆ ಸಪೋರ್ಟ್ ಮಾಡಮ್ಮ. ನಾವೆಲ್ಲರೂ ಹತ್ತೋರು ಅವ್ರ ಜೊತೆಗೆ ಅದೀವಿ ಅಂತ ಹೇಳಮ್ಮ. ಅಲ್ಲ, ಈಗ ನಾವೇನು ಅದೀವಲ್ಲ, ನಾವೆಲ್ಲಿ ಇರ್ತೀವಿ ಅಲ್ಲೇ ಜಂತರ್ ಮಂತರ. ಪ್ರತಿಯೊಬ್ಬ ರಾಜ್ಯದಲ್ಲಿ, ಪ್ರತಿಯೊಬ್ಬ ಮತ್ತೊಂದು ರಾಜ್ಯದಲ್ಲಿ ಹಳ್ಳಿಗಳ ಸಹಿತ ನೋಡ್ರಿ ಎಲ್ಲರೂ ಹೋರಾಟ ಮಾಡ್ಲಾತ್ತಾರ. ದಯವಿಟ್ಟು ಇದು ಒಬ್ಬರದೇ ಅಲ್ಲ, ನಮ್ಮ ಮುಂದಿನ ಭವಿಷ್ಯ ನೋಡ್ರಿ. ನೀಟ್ ಒಂದೇ ಅಲ್ಲ, ಇಲ್ಲಿ ತನಕ ಆದಂಥ 97, 110 ಎಲ್ಲ ಪರೀಕ್ಷೆಗಳು ಲೀಕ್ ಆಗ್ಯಾವ. ನಮ್ಮ ದೇಶನೇ ಲೀಕ್ ಆಗಿ ಹೋಗ್ಲಾಗ್ತದ. ನಾವೆಲ್ಲ ಹೋರಾಟ ಮಾಡ್ಲಾತ್ತೀವಿ 21 ದಿವಸ. ದಯವಿಟ್ಟು ಎಲ್ಲರೂ 2 ದಿವಸ ನಿಂತ್ರ ಉಪವಾಸ ನಮ್ಗೆ ಎದ್ದು ನಡಿಲಿಕ್ಕಾಗಿಲ್ಲ.
ಅಂತ ವ್ಯಕ್ತಿ 60 ವರ್ಷದ ವ್ಯಕ್ತಿ 22 ದಿವಸ ಉಪವಾಸನ ಎಂಥ ಪರಿಸ್ಥಿತಿ ಐತೆ ನೋಡ್ರಿ. ದಯವಿಟ್ಟು ಆ ಲಡಾಖ್ ಹೋಗೋದು ನೋಡ್ರಿ. ದಯವಿಟ್ಟು ಎಂಥ ಮಾನವತಾವಾದಿ, ಎಂಥ ಶಿಕ್ಷಣ ತಜ್ಞ, ಎಂಥ ವಿಜ್ಞಾನಿ ಅಂಥವ್ನಿಗೆ ಅಂತಂದ್ರೆ ಏನೋನೋ ಹೆಸರು ಕೊಡ್ತಾರ. ನಾವೆಲ್ಲರೂ ಒಕ್ಕಟ್ಟಾಗಿ ದುಡಿಯೋಣ, ಒಕ್ಕಟ್ಟಾಗಿ ಹೋರಾಟ ಮಾಡಮ್ಮ. ನಾವೆಲ್ಲರೂ ಮನ್ಯಾಗ ಹೋದಾಗ ಧರ್ಮ ಎಲ್ಲ ಮಾಡೋಣ, ಇಲ್ಲಿ ಬಂದಾಗ ನಾವೆಲ್ಲರೂ ದೇಶ ಒಂದೇ, ನಾವೆಲ್ಲರೂ ಒಂದೇ. ಅದಕ್ಕೆ ಇಲ್ಲಿವರೆಗೆ ಒಂದೆರಡು ಮಾತು ಹೇಳಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಥ್ಯಾಂಕ್ ಯು. ಜಿಲ್ಲಾ ನ್ಯಾಯವಾದಿಗಳಿಂದ ಮತ್ತು ಪ್ರಗತಿಪರ ನ್ಯಾಯವಾದಿಗಳಿಂದ ನಾವು ಮಾನ್ಯ ಬಿಜಾಪುರ ಜಿಲ್ಲಾ DC ಅವರಿಗೆ ಮನವಿ ಮಾಡ್ಕೊಳಕ್ ಬಂದೀವಿ. ಏನು ಮನವಿ ಮಾಡ್ಕೊಳಕ್ ಬಂದೀವಿ ಅಂತಂದ್ರೆ, ಜಂತರ್ ಮಂತರ್ ಒಳಗೆ ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿಗಳ ಪೋಷಕರ ಮೇಲೆ, ಏನೂ ಗೊತ್ತಿಲ್ಲಾರ್ದಂಥ ಇನ್ನೋಸೆಂಟ್ಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರನ್ನು ತುಂಬ ಗಾಯಗೊಳಿಸಿ, ಇನ್ನೂ ಹಾಸ್ಪಿಟಲ್ನಾಗಿದ್ದವರು ಹೊಳ್ಳಿ ಮನೆಗೆ ಬರಲಾರ್ದಂಥ ಸ್ಥಿತಿಯೊಳಗೆ ಆ ರೀತಿ ಒಳಗೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸೊ ಅವರನ್ನು ನಾವು ಖಂಡಿಸಿ ಇವತ್ತು ನಾವು ಜಿಲ್ಲಾ DC ಅವ್ರಿಗೆ ಮನವಿ ಕೊಡಕ್ಕೆ ಬಂದೀವಿ. ನಾವು ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಈ ಮೂಲಕ ಏನು ಕೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ನಿಮ್ಮ ರಾಮ ಮಂದಿರದ 200 ಕೋಟಿ ಎಲ್ಲಿ ಹೋಯ್ತಪ್ಪ, ಅದು ನಾವು ಜಂತರ್ ಮಂತರ್ ಒಳಗೆ ಸ್ಟ್ರೈಕ್ ಮಾಡಕ್ಕೆ ಗೊತ್ತಿಲ್ಲ. ರಾಮ ಮಂದಿರದ ರೊಕ್ಕ ಎಲ್ಲಿ ಬಂತು, ಎಲ್ಲಿ ಹೋಯ್ತು, ಅದನ್ನು ನಮಗೆ ಲೆಕ್ಕಾಚಾರ ಕೊಡ್ರಿ ಅಂತೇಳಿ ನಾವು ಜಂತರ್ ಮಂತರ್ ಒಳಗೆ ಸ್ಟ್ರೈಕ್ ಮಾಡಕ್ಕೆ ಗೊತ್ತಿಲ್ಲ. ನಮ್ದು ಹಕ್ಕ ಐತಿ. ನೀವೇನು ನೀಟ್ ಪರೀಕ್ಷೆ ಲೀಕ್ ಮಾಡಿದಿರಲ್ಲ, ಅದು ನಿಮ್ಮ ಕರ್ತವ್ಯ ಇತ್ತು. ಅದನ್ನು ಸಹಕಾರವಾಗಿ ನೀವು ನೀಟ್ ಪರೀಕ್ಷೆಯನ್ನು ಕಾರ್ಯಗತವಾಗಿ ರೂಪಿಸ್ಕೊಳ್ಬೇಕಾಗಿತ್ತು, ಅದನ್ನು ರೂಪಿಸ್ಕೊಂಡಿಲ್ಲ. ಇದೇ ಫಸ್ಟ್ ಅಲ್ಲ ನೀಟ್ ಪರೀಕ್ಷೆ ಲೀಕ್ ಆಗತ್ತಿದ್ದು. ಕ್ರಮೇಣವಾಗಿ ಮತ್ತೆ 15-16 ಸರ್ತಿ ಈ ಥರ ನೀಟ್ ಪರೀಕ್ಷೆ ಲೀಕ್ ಆಗ್ತಾ ಇದೆ. ಅದಕ್ಕೋಸ್ಕರ ಅಲ್ಲಿ ಏನು ಜಂತರ್ ಮಂತರದಲ್ಲಿ ಸ್ಟ್ರೈಕಿಗೆ ಕೂತಿದ್ದಾರಲ್ಲ, ನಾವು ಅದಕ್ಕೋಸ್ಕರ ಇಲ್ಲಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಬಂದೀವಿ. ಅಲ್ಲಿ ಮಹಿಳೆಯರ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ನಾವು ನೋಡ್ತೀವಿ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಮಕ್ಕಳ ಮೇಲೆ ಹಲ್ಲೆ ಮಾಡ್ಲಕತ್ತಾರಪ್ಪ ಅಂತಂದ್ರೆ, ಮಕ್ಕಳೇ ಕುಂತು ಪ್ರೊಟೆಸ್ಟ್ ಮಾಡುವಂಥ ಕಾರಣದಲ್ಲಿ ಇವ್ರು ಈ ಥರ ಪೊಲೀಸರು ಹಲ್ಲೆ ಮಾಡ್ತಾರಂದ್ರೆ ಎಲ್ಲಿ ಬಂದು ನಿಂತದ ನಮ್ಮ ಪ್ರಜಾಪ್ರಭುತ್ವಕ್ಕೆ ರಾಜಕಾರಣಿಗಳು ಯಾಕೆ ಬೆಲೆ ಕೊಡಕತ್ತಿಲ್ಲ? ಅದೇ ಪ್ರಜಾಪ್ರಭುತ್ವದಿಂದ ಆ ಸೀಟಿಗೆ ಅವ್ರು ಬಂದಿರ್ತಾರಂದ್ರೆ ಪ್ರಜಾಪ್ರಭುತ್ವಕ್ಕೆ ಯಾಕೆ ಬೆಲೆ ಇಲ್ಲ? ನೀವು ಎಲೆಕ್ಷನ್ ಬಂದಾಗ ನಾವು ನಿಮ್ಮನ್ನು ಏನದ ನಿಮ್ಮದು ಏನದ ನಾವು ಅದನ್ನು ಮಾಡಿಕೊಡ್ತೀವಿ, ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ, ಯಾವುದೇ ತೊಂದರೆಗಳು ಇಲ್ಲಾರ್ದಂಗೆ ನಿಮ್ಮನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ನೀವು ಅಲ್ಲಿ ನಿಮ್ಮ ಸೀಟ್ ಮೇಲೆ ಕುಂದಿರ್ತೀರಿ. ನಾವು ಅಲ್ಲಿ ಸದನಕ್ಕೆ ಬರ್ತೀವಿ, ನಿಮ್ಮ ಸದನಕ್ಕೆ ಬರ್ತೀವಿ ಅಂದಾಗ ಹಿಂದಿನ ಭಾಗಲ್ಲೇ ಓಡ್ ಹೋಗ್ತೀರಿ. ಅಂದ ಬಳಿಕ ನಿಮ್ಮದು ಯಾವ ಲೆಕ್ಕಕ್ಕೆ ಐತಿ? ಯಾವ ಲೆಕ್ಕಕ್ಕೆ ನೀವು ಎಜುಕೇಷನ್ ಮಿನಿಸ್ಟರ್ ಅದೀರಿ? ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನೀಟ್ ಪರೀಕ್ಷೆ ಕೊಡಂಗಿಲ್ಲ, ಯಾಕಂದ್ರೆ ನೀವು ಗಳಿಸಿಟ್ಟಿರ್ತೀರಿ. ಅವ್ರಿಗೆ ನೀಟ್ ಪರೀಕ್ಷೆ ಕೊಡೋ ಅವಶ್ಯಕತೆ ಅವ್ರಿಗೆ ಇರಂಗಿಲ್ಲ. ಈ ಬಡವ್ರ ಮಕ್ಕಳು ನೀಟ್ ಪರೀಕ್ಷೆ ಕೊಟ್ಟಿರ್ತಾರೆ, ಅವ್ರಿಗೇನೆ ಬೇಕಾಗಿರ್ತದೆ ಸೀಟ್. ನೀಟ್ ಪರೀಕ್ಷೆ ಅಡಿಯಲ್ಲಿ ಅವ್ರಿಗೇನೆ ನಾವು ವೈದ್ಯಕೀಯ ಸೀಟ್ ಬೇಕಾಗಿರ್ತದೆ, ಇನ್ನು ಉಳಿದ ಸೀಟ್ ಬೇಕಾಗಿರ್ತದೆ. ಅದರಲ್ಲಿ ನಾವು ಬೆಂಬಲ ಕೊಟ್ಕೊಂಡು ನಾವು ಮಾಡಬೇಕನ್ನೋ ಸಂದರ್ಭದಾಗ ನೀವು ನೀಟ್ ಪರೀಕ್ಷೆಯನ್ನು ಕೂಡ ಲೀಕ್ ಮಾಡಿ, ಆ ನೀಟ್ ಪರೀಕ್ಷೆ ಲೀಕ್ ಮಾಡಿದ ಕಾರಣಕ್ಕಾಗಿನೂ ನಾವು ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಬೇಕಂತೇಳಿ ನಾವು ಸುಮಾರು 22 ನಾವು ಸ್ಟ್ರೈಕ್ ಮಾಡತ್ತೀವಿ ಅಂತಂದ್ರೆ ಅದಕ್ಕೆ ಬೆಲೆ ಇಲ್ಲ ಅಂಥೇಳಿ ಅಂದ್ಬಳಕ ನಿಮ್ಮಂಥ ಕೇಂದ್ರ ಸರ್ಕಾರ ಇದ್ರೂ ಅಷ್ಟೇ, ಹೋದ್ರೂ ಅಷ್ಟೇ ಅದ. ನೀವು ಈಗೇನು ನಾವು ಧರ್ಮೇಂದ್ರ ಪ್ರಧಾನ್ ಅವರಿಗೆ 20 ದಿನಗಳವರೆಗೆ ಅವರು ಅವಧಿಯನ್ನು ಕೊಟ್ಟಿದ್ರು, ನೀವು ಅದನ್ನು ರಿಸೈನ್ ಮಾಡಿರಿ ಅಂತೇಳಿ. ಧರ್ಮೇಂದ್ರ ಪ್ರಧಾನ್ ಅವರು 20 ದಿನ ಆಗಿ 22, 23 ದಿನ ಹೊಂಟದ, ಅವ್ರು ಇನ್ನಾದರೂ ರಿಸೈನ್ ಮಾಡೋ ಅವಕಾಶನೇ ಕಾಣ್ತಾ ಇಲ್ಲ. ಈ ಮೂಲಕ ನಾವೇನು ಹೇಳಕತ್ತೀವಪ್ಪ ಅಂತಂದ್ರೆ, ಈಗ ನಾವು ಯಾವ ನಿಟ್ಟಿಗೆ ಬಂದಿರ್ತೀವಿ ಅಂದ್ರೆ, ನರೇಂದ್ರ ಮೋದಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ರಿಸೈನ್ ಮಾಡ್ಬೇಕನ್ನೋ ಕಾರಣಕ್ಕೆ ಬಂದಿರ್ತೀವಿ. ಈಗ ಮೊನ್ನೆ 4-5 ದಿನದ ಹಿಂದ್ಗಡೆನೇ ನಾವು ನೋಡಿದ್ವಿ, DVP ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಇದೇ ಜಂತರ್ ಮಂತರ್ ಕುರಿತು. ಒಂದು ಹುಡುಗಿ ಭಾಳ ಚೆನ್ನಾಗಿ ಮಾತಾಡಲಿಕ್ಕೆ ವಾಂಗ್ಚುಕ್ ಅವ್ರಿಗೆ ನಾವು ಅರ್ಬಿ ಹಾಕೊಂಡು ತೊಗೊಂಡು ಹೋದ್ರು. ಅವ್ರು ಅಂಥದ್ದೇನು ಮಾಡಿದ್ರು, ಒಂದು ಹೆಣ ತೊಗೊಂಡು ಹೋದಂಗೆ ತೊಗೊಂಡು ಹೋದ್ರು. ಈ ರೀತಿ ಮಾಡಬಾರ್ದು ಅಂತೇಳಿ ಅವ್ರು ಮಾತಾಡಿದ್ದು ಸೋಷಿಯಲ್ ಮೀಡಿಯಾದಾಗ ಹರಿದಾಡುವಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಾಗ ನಾವು ಕಮೆಂಟ್ ನೋಡಿದಾಗ ನಮಗೆ ನಾಚಿಗೆ ಬರ್ತದೆ. ನೀವು ಯಾವ ಪಕ್ಷದವ್ರು ಯಾಕೆ ಇರಲ್ಲಕ್ರಿ? ಓದ್ಬೇಕು ಹೆಣ್ಮಗಳು ಒಂದು ವಿಷಯದ ಕುರಿತು ಮಾತಾಡ್ಲಕತ್ತಾಳಂದ್ರೆ ಆ ವಿಷಯ ಎಷ್ಟು ಕಾರಣ ಆಗ್ಯದ, ಎಷ್ಟು ದೇಶದಲ್ಲಿ ಚರ್ಚೆ ಆಗ್ಯದ, ಗಂಭೀರ ಆಗ್ಯದ ಅಂತ ಅನ್ನುವಂಥದ್ದು ನಾವು ಜನಸಾಮಾನ್ಯರು ನಾಗರಿಕರು ಅದನ್ನು ವಿಚಾರ ಮಾಡ್ಬೇಕು. ಅದನ್ನು ಬಿಟ್ಟು ನೀವು ಮನೆಗೆ ಹೋಗಿ ಕುಂದ್ರು, ನಿನಗೆ ಕಾಂಗ್ರೆಸ್ದಾಗದಿ, ನೀವು BJP ಕದಿ, ನೀವು ಬಕೆಟ್ ಹಿಡಿಯಕದಿ, ಇಂಥವೆಲ್ಲ ಮಾತಾಡಿದ್ರೆ ಯಾವ ಹೆಣ್ಮಕ್ಳು ಯಾವ ನಾಗರಿಕರು ಮುಂದೆ ಬಂದು ಪ್ರಶ್ನೆ ಮಾಡ್ತಾರೆ? ನಾವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನಾವು ಹಕ್ಕು ಯಾವ ಸಿಗ್ತದೆ ನಮಗೆ? ಅದಕ್ಕೋಸ್ಕರ ಇವತ್ತು ನಾವು ಎಲ್ಲ ನ್ಯಾಯವಾದಿಗಳು, ಬಿಜಾಪುರ ನ್ಯಾಯವಾದಿಗಳು, ಪ್ರಗತಿಪರ ಸಂಘದ ನ್ಯಾಯವಾದಿಗಳು ಎಲ್ಲರೂ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೀವಿ ಮತ್ತು ನಮ್ಮ ಮನವಿಯನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ನಾವು ಇವತ್ತು ಎಲ್ಲರೂ ಇಲ್ಲಿ ಒಗ್ಗಟ್ಟಾಗಿವಿ ಅಂದ್ರೆ ನಾವು ಯಾವುದೇ ಧಾರ್ಮಿಕ ಪ್ರೊಟೆಸ್ಟ್ಗಾಗಿ ನಾವು ಇವತ್ತು ಯಾರೂ ಒಗ್ಗಟ್ಟಾಗಿಲ್ಲ. ಇವತ್ತು ನಾವು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಿಂತೀವಿ. ಎದಕ್ಕೆ ನಿಂತೀವಿ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವ್ರು ಏನು ಮಾಡ್ಯಾರ, ರೊಕ್ಕ ತಿಂದು ಪೇಪರ್ ಲೀಕ್ಸ್ ಮಾಡ್ಯಾರ. ನೋಡ್ರಿ ಅಲ್ಲಿ ಜಂತರ್ ಮಂತರ್ ಒಳಗೆ ಇಷ್ಟೆಲ್ಲ ಪ್ರೊಟೆಸ್ಟ್ ಆದ್ರು ಯಾರು ಸೀದಾ ಪೊಲೀಸರು ಬಂದು ದಬ ಹೊಡೆಯೋದು, ಏನು ಬೇಕಾದ್ ಮಾಡೋದು, ಅರೆಸ್ಟ್ ಮಾಡೋದು ಎಲ್ಲ ಮಾಡತ್ತಾರ. ಇದೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತದ? ನಿಮ್ಮ ಮನೆ ಮಕ್ಕಳಿಗೆ ಬಂದು ಪೊಲೀಸರು ಹಿಂಗೆ ಯಾರು ಹೊಡೆದಿದ್ರು ಅಂದ್ರೆ ನೀವು ಕೇಳ್ತಿರೋ ಕೇಳಂಗಿಲ್ಲ?
ಅದೇ ರೀತಿಯಾಗಿ ನಾವು ಇಲ್ಲಿ ಎಲ್ಲರೂ ಬಂದು ಒಗ್ಗಟ್ಟಾಗಿವಿ. ನಾವೇ ಹಿಂಗ ಈಗ ಮೊದಲಿಂದೆಲ್ಲ ಫ್ರೀಡಮ್ ಫೈಟರ್ಸ್ ಎಕ್ಸಾಂಪಲ್ ಅಂದ್ರೆ ಭಗತ್ ಸಿಂಗ್ ಅವರು, ವಿವೇಕಾನಂದ ಅವರು, ಇವರೆಲ್ಲ ಹಿಂಗ್ ಸುಮ್ಮ ಅವ್ರ ಮನ್ಯಾಗ ಅವರು ಚಪ್ಪಲ್ಗಾಲ್ನೆಲ್ಲ ಹಾಕೊಂಡು ಕೂತಿ ಆರಾಮ್ ಊಟ ಗೀಟ ಮಾಡಿ ಅವ್ರ ಜೀವನ ಬಿಟ್ಟು ಹೋಗಿದ್ರಂದ್ರ ನಮಗೆ ಈ ಫ್ರೀಡಮ್ ಸಿಗ್ತಿರ್ಲಿಲ್ಲ. ನಾವು ಇದೇ ರೀತಿ ಮನ್ಯಾಗ ಹೇಗೆ ಕೂತ್ವಿ ಅಂದ್ರೆ ನಮಗೆ ಏನು ಸಿಗಂಗಿಲ್ಲ. ಬರ್ರಿ ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ರೇನೆ ನಮ್ಮ ಧ್ವನಿ ಏನನ್ನೋದು ಕೇಂದ್ರ ಸರ್ಕಾರಕ್ಕೆ ನಾವು ಎಲ್ಲ ಏನನ್ನೋದು ಗೊತ್ತಾಗಬೇಕು. ನಾವೇ ಮನ್ಯಾಗ ಮಾಡ್ಲಿ ಬಿಡು ಅವ್ರು ಏನ್ ಬೇಕಾದ್ ಮಾಡ್ತಾರ, ನಮಗೇನ್ ತೊಳೆದದ. ನೀವು ಪೇರೆಂಟ್ಸ್, ಎಸ್ಪೆಷಲಿ ಪೇರೆಂಟ್ಸ್, ನೀವು ನಿಮ್ಮ ಮಕ್ಳಿಗೆ ಕಳಿಸ್ಬೇಕು. ಹೋಗು ನಿನ್ ಧ್ವನಿ ನೀ ಎತ್ತಲಿಲ್ಲ ಅಂದ್ರೆ ನಿನಗೆ ಎಲ್ಲರೂ ನಾಳೆ ತುಳಿತಾರ. ನೋಡ್ರಿ ಈ 5 ಬಟ್ಗಳು ಇವತ್ತು ಹಿಂಗ ಈ ಬಟ್ಲೆ ನೀವು ಹೊಡಿತೀವಿ ಅಂದ್ರೆ ಆಗಂಗಿಲ್ಲ. ಈ ಮುಷ್ಟಿ ಮಾಡಿ ಹೊಡಿಬೇಕಂದ್ರೆ ಎಲ್ಲರೂ ಇಲ್ಲಿ ಬರಬೇಕು. ನನಗೆ ಇಲ್ಲಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಂತ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಅಂತ ಹೇಳ್ತೀನಿ. और हम डीसी साहब से गुजारिश करते हैं कि ये हमारी मांग को आगे पहुंचाए और इस मामले में सीरियसनेस ले. Excellency the President of India, Rashtrapati Bhavan, New Delhi, through Honorable Deputy Commissioner, District Magistrate, Vijaypur District, Karnataka, from Vijaypur District Progressive Advocates Federation, Vijaypur, and member of, with regard to subject, memorandum demanding the immediate resignation of Union Minister of Education, Shri Dharmendra Pradhan, on ground of repeated NEET examination paper leaks, administrative failures, irregularities in the functioning of National Testing Agency, that is NTA, and expressing solidarity. We stand in complete solidarity with the students, youth, parents of our nation. Public confidence in educational institutions cannot be restored without moral accountability, transparency, and meaningful institutional reforms. We therefore earnestly request Your Excellency to take immediate constitutional steps to safeguard the rights, dignity, aspirations. आवाज दो, आवाज दो, हम एक